ವಾಯುವ್ಯ ಕರ್ನಾಟಕಕ್ಕೆ 700 ಬಸ್ ನೀಡಲು ಸೂಚನೆ ನೀಡಿದ್ದೇನೆ ಎಂದು ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಹೇಳಿದರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉತ್ತರ ಕರ್ನಾಟಕದಲ್ಲಿ ಹಳೆಯ ಬಸ್ಗಳನ್ನು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ನೀಡಿಲ್ಲ. ನಾನು ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಅದು ಬಿಜೆಪಿಯ ಅವಧಿಯಲ್ಲಿ ನೀಡಿದ್ದು ಎಂದರು. ರಾಜ್ಯದಲ್ಲಿ 7-8 ಕಡೆಗಳಲ್ಲಿ ಬಸ್ ನಿಲ್ದಾಣಗಳನ್ನು ಮಾಡಬೇಕು. ಗ್ರಾಮೀಣ ಭಾಗದಲ್ಲಿ ಹಂತ ಹಂತವಾಗಿ ಮಾಡಲಾಗುವುದು ಎಂದರು. ಇಲ್ಲ, ಅದನ್ನು ತನಿಖೆ ಮಾಡಕ್ಕೆ ಹೇಳಿದ್ದೀನಿ. ಆಮೇಲೆ ಒಂದು ದಿನಕ್ಕೆ 1,80,000 ಟ್ರಿಪ್ಸ್ ಇರುತ್ತೆ. ಎಲ್ಲೋ ಒಂದು ಆಕಸ್ಮಿಕವಾಗಿ ಆಗಿದೆಯೋ ಅಥವಾ ಏನಾದರೂ ಅವ್ರಿಗೇನಾದರೂ ಸ್ವಲ್ಪ ಏನೋ ಕಾಯಿಲೆ ಏನೋ ಇತ್ತ ತನಿಖೆ ಮಾಡಿ ಅಂತ ಹೇಳಿದ್ದೀನಿ. ತಿಳ್ಕೊಂಡು ಇವ್ರಿಗೇನು ಆಗಿರಲಿಲ್ಲ. 2 ವರ್ಷ ಅಲ್ಲ, ಹಿಂದೆ ನಾನು 4 ವರ್ಷ 4 ತಿಂಗಳು ಇದೇ ಇಲಾಖೆ ಮಿನಿಸ್ಟರ್ ಇದ್ದಾಗ ಯಾವತ್ತೂ ಆಗಿರಲಿಲ್ಲ. ಆಗಿರ್ತಕ್ಕಂಥ ಘಟನೆ ಪಾಪ ಸಹಜವಾಗಿ ಎಲ್ಲರಿಗೂ ದುಃಖ ಆಗಿರುತ್ತೆ. ಆ ತನಿಖೆ ಮಾಡೋಕ್ಕೆ ಹೇಳಿದ್ದೀನಿ. ಸರ್, ಈಗ ಬೆಳಗಾವಿ ಜಿಲ್ಲೆಗೆ 200 ಬಸ್ ಅಥವಾ ಎಲೆಕ್ಟ್ರಿಕಲ್ ಬಸ್ ಸೇರಿನ ಅಥವಾ ಒಟ್ಟು ವಾಯುವ್ಯ ಕರ್ನಾಟಕಕ್ಕೆ 700 ಬಸ್ಸು ಅಂತ ಹೇಳಿದ್ದೀನಿ. ಅದರಲ್ಲಿ 100 ಎಲೆಕ್ಟ್ರಿಕ್ ಬಸ್ಸು ಪ್ಲಸ್ 200 ಬಸ್ಸು. ಆಮೇಲೆ ನಮ್ಮ ಇವರಿಗೆ ಇದು ಅಲ್ಲ, ನಮ್ಮ ಇವರಿದ್ದಾರಲ್ಲ ಎಮ್ ಡಿಗೆ ಡಿಸ್ಕ್ರಿಮಿನೇಷನ್ 100 ಕೊಟ್ಟಿರ್ತೀವಿ. ಎಲ್ಲ ಜಿಲ್ಲೆಗೂ 100. ಇಲ್ಲಿ ಎಲೆಕ್ಟ್ರಿಕ್ ಪ್ಲಸ್ 100. ಎಮ್ ಡಿ ಅವ್ರ ಹತ್ರ ಒಂದು 100 ಇರುತ್ತೆ. ಅವ್ರು ನೋಡ್ಕೊಂಡು ಎಲ್ಲೆಲ್ಲಿ ಆದ್ಯತೆ ಮೇಲೆ ಕೊಡ್ತಾರೆ. ಸರಿಗ ಪ್ರತಿ ಸಲ ಹೊಸ ಬಸ್ಗಳು ಬಂದಾಗ ಮೈಸೂರು ಡಿವಿಷನ್ ಬೆಂಗಳೂರು ಡಿವಿಷನ್ ಕೊಡ್ತಾರೆ. ಅಲ್ಲಿ ಇರುವಂಥ ಹಳೆ ಬಸ್ಗಳನ್ನು ಇಲ್ಲಿ ಕೊಡ್ತಾರೆ. ಅದೇ ಸಂಪ್ರದಾಯ. ಈಗ ಒಂದು ನಿಮಿಷ ಇರಿ. ನಾನು 4 ವರ್ಷ 4 ತಿಂಗಳು ಹಿಂದೆ ಮಿನಿಸ್ಟರ್ ಆಗಿದ್ದೆ. ಯಾವತ್ತಾದರೂ ಕೊಟ್ಟಿದ್ನಾ? ಇಲ್ಲ, ಒಂದು ನಿಮಿಷ ಇರಿ. ನಾನು ಯಾವತ್ತೂ ಕೊಟ್ಟಿಲ್ಲ. ಆಮೇಲೆ ಈ ಸಲಿನೂ ಕೊಡಲ್ಲ. ಹಿಂದೆ BJP ಸರ್ಕಾರ ಇದ್ದಾಗ ಒಂದು 100 ಬಸ್ಸನ್ನು ಕೊಟ್ಟಿದ್ರಂತೆ. ಅದು ನಾನಂತೂ ಕೊಡೋದಿಲ್ಲ. ಸರ್, ಈಗ ಆಮೇಲೆ ಅನೇಕ ಕಡೆಗಳಲ್ಲಿ ಬಸ್ ಸ್ಟ್ಯಾಂಡ್ಗಳ ಅವಶ್ಯಕತೆ ಇದೆ ಸರ್. ಅದು ಇದೆ. ಅದನ್ನ ಯಾವ ರೀತಿ? ಹಿಂದೆ ಬೇಕಾದಷ್ಟು ಬಸ್ ಸ್ಟ್ಯಾಂಡ್ಗಳು ಉದ್ಘಾಟನೆ ಆಗಿದೆ. ಭಾಳ ಇಡೀ ರಾಜ್ಯ ಎಲ್ಲ ಕಂಪೇರ್ ಮಾಡಿದ್ರೆ ಒಂದು 7-8 ಕಡೆ ಇರ್ಬೋದು ಅಷ್ಟೇ. ಉಳಿದಿರ್ತಕ್ಕಂಥ ತಾಲೂಕು ಹೆಡ್ ಕ್ವಾರ್ಟರ್ಸು, ಜಿಲ್ಲಾ ಹೆಡ್ ಕ್ವಾರ್ಟರ್ಸು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.